ನಮ್ಮ ರಾಜ್ಯದ ಪರಿಸ್ಥಿತಿಗಳನ್ನು ನೋಡ್ತಾ ಹೋದ್ರೆ ಅದರಲ್ಲೂ ಕಾನೂನಿನ ವ್ಯವಸ್ಥೆ ಜೈಲುಗಳ ವ್ಯವಸ್ಥೆಯನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಒಂದೊಂದು ಜೈಲುಗಳು ಇದನ್ನ ಜೈಲ ರೆಸಾರ್ಟ್ ಅನ್ಸುತ್ತೆ. ಮತ್ತೊಂದಿಷ್ಟು ಜೈಲುಗಳಲ್ಲಿ ಭದ್ರತೆ ಅನ್ನೋದೇ ಇಲ್ಲ. ಕೈದಿಗಳು ಹೆಂಗ್ ಬೇಕಂಗೆ ಎಸ್ಕೇಪ್ ಆಗಿ ಹೋಗ್ತಾರೆ. ಇದೀಗ ಕಲಬುರಗಿಯಲ್ಲಿ ಕೈದಿಗಳು ಎಸ್ಕೇಪ್. ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಜಿಲ್ಲೆಯಲ್ಲೇ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಓಡು ಓಡು ಜೈಲಿಂದ ತಪ್ಪಿಸಿಕೊಂಡು ಓಡು ಅಂತ ಓಡ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ 3 ಕೈದಿಗಳು ಎಸ್ಕೇಪ್. ಪ್ರಿಯಾಂಕ್ ಸಾಹೇಬ್ರೆ, ಉಳಿದ ವಿಚಾರವನ್ನ ಬಿಡಿ, ಜೈಲುಗಳತ್ತ ನೋಡಿ ಅಂತ ಜನ ಹೇಳ್ತಾ ಇದ್ದಾರೆ. ಕೈದಿಗಳು ಜೈಲಿಂದಲೇ ಓಡಿ ಹೋಗ್ತವ್ರೆ, ರಾಬರಿ ಮಾಡ್ತಾ ಇದ್ದಾರೆ. 3 ಕೈದಿಗಳು ಎಸ್ಕೇಪ್ ಆಗಿರೋ ವಿಡಿಯೋ ಇದೀಗ ವೈರಲ್ ಆಗಿದೆ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕೈದಿಗಳ ಎಸ್ಕೇಪ್ ಕಹಾನಿಯನ್ನ ತೋರಿಸ್ತೀವಿ. ಕಲಬುರಗಿಯಲ್ಲಿ ಜೈಲಿಗೂ ಭದ್ರತೆ ಇಲ್ಲ, ಕೈದಿಗಳು ಎಸ್ಕೇಪ್ ಆಗ್ತಾ ಇದ್ದಾರೆ. ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಜಿಲ್ಲೆಯಲ್ಲೇ ಕೈದಿಗಳು ಎಸ್ಕೇಪ್ ಆಗ್ತಾ ಇದ್ದಾರೆ. ಮಂತ್ರಿಗಳೇ, ಕೈದಿಗಳು ತಪ್ಪಿಸ್ಕೊಂಡು ಓಡ್ತಾ ಇದ್ದಾರೆ. ಬೇರೆ ವಿಚಾರವೆಲ್ಲವನ್ನ ಬಿಟ್ಟುಬಿಡಿ, ಇಲ್ಲಿ ಈ ನಿಮ್ಮ ಜಿಲ್ಲೆಯಲ್ಲೇ ಆಗ್ತಾ ಇದ್ದಂತ ದೊಡ್ಡ ಸಮಸ್ಯೆಗೆ ಮುಕ್ತಾಯ ಕೊಡಿ, ಸರಿಯಾದ ಭದ್ರತೆ ವ್ಯವಸ್ಥೆಯನ್ನ ಮಾಡಿಕೊಡಿ. ಕೈದಿಗಳು ಜೈಲಿಂದಲೇ ಓಡಿ ಹೋಗ್ತವ್ರೆ, ರಾಬರಿ ಮಾಡ್ತಾರೆ. 3 ಕೈದಿಗಳು ಎಸ್ಕೇಪ್ ಆಗಿರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕೈದಿಗಳ ಎಸ್ಕೇಪ್ ಕಹಾನಿಯನ್ನ ತೋರಿಸ್ತಾ ಇದ್ದೀವಿ ನೋಡಿ. ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಿನಿಮ್ಯಾಟಿಕ್ ರೀತಿಯಲ್ಲಿ ಕೈದಿಗಳು ಎಸ್ಕೇಪ್ ಆಗುವಂಥದ್ದು ನಡೀತಾ ಇದೆ ಕಲಬುರಗಿ ಜಿಲ್ಲೆಯ ಜೈಲಿನಲ್ಲಿ. ಕೆಲವೊಂದಿಷ್ಟು ಜೈಲುಗಳೆಲ್ಲ ನಾವು ಗಮನಿಸ್ತಾ ಹೋದಾಗ ಜೈಲುಗಳಲ್ಲಿ ಇದೇ ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ವ್ಯವಸ್ಥೆ ಹೆಂಗಿತ್ತು, ಇದೇನು ಜೈಲ ರೆಸಾರ್ಟ್ಗೆ ಹೋಗಿದ್ದಾರೇನೋ, ಒಂದಿಷ್ಟು ದಿನ ರೆಸ್ಟ್ ಮಾಡ್ಕೊಂಡು ಬರೋಣ ಅನ್ನುವಂಥ ನಿಟ್ಟಿನಲ್ಲಿ ಹಂಗೆ ಹೋಗಿದ್ದಾರೇನೋ ಅಂತ. ಬಟ್ ಇದೀಗ ನೋಡಿ ಕಲಬುರಗಿ ಜೈಲಿನಿಂದ ಕೈದಿಗಳು ಎಸ್ಕೇಪ್ ಆಗ್ತಾ ಇರುವಂತಹ ವಿಡಿಯೋ. ಎಷ್ಟು ಆರಾಮಾಗಿ ಜೈಲಿನಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾ ಇದ್ದಾರೆ ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು. CCTVಯಲ್ಲಿ ಈ ದೃಶ್ಯಗಳು ಸೆರೆಯಾಗಿದೆ. ಜೈಲಿನಿಂದ ಎಸ್ಕೇಪ್ ಆಗಿ ಆರಾಮಾಗಿ ಓಡಾಡ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಇಷ್ಟು ಈಸಿಯಾ ಜೈಲಿಂದ ಒಂದು ಎಸ್ಕೇಪ್ ಆಗಿ ಹೋಗುವಂಥದ್ದು? ಅಂದರೆ ಸರಿಯಾದ ರೀತಿಯಾದಂಥ ಭದ್ರತೆ ಇಲ್ವಾ ಅಲ್ಲಿ? ಭದ್ರತೆ ನಿಯೋಜನೆ ಮಾಡಿಲ್ವಾ? ಈಸಿಯಾಗಿ ಒಂದು 3 ಕೈದಿಗಳಲ್ಲಿ ಎಸ್ಕೇಪ್ ಆಗಿ ಹೋಗ್ತಾ ಇದ್ದಾರೆ. ಇಷ್ಟು ಈಸಿವೇ ಇದೆಯಾ? ಜೈಲ್ ಅಂತ ಅಂದರೆ ಏನು? ಜೈಲ್ ಅಂದರೆ ಭಯ ಆಗಬೇಕು ಕೈದಿಗಳಿಗೆ. ಭಯ ಅಂದರೆ ಏನಪ್ಪ, ಜೈಲು ವಾಸ ನಮಗೆ ಬೇಡ ಅಂತ ಅನಿಸಿರ್ಬೇಕು. ಶಿಕ್ಷೆ ಅಲ್ವಾ, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ, ಅದು ಕಾನೂನಿನ ಅಡಿಯಲ್ಲಿ ಅಲ್ಲಿ ಶಿಕ್ಷೆ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಜೈಲಿಂದ ಆರಾಮಾಗಿ ಎಸ್ಕೇಪ್ ಆಗ್ತಾ ಇದ್ದಾರೆ, ಅಷ್ಟು ಈಸಿಯಾಗಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಜಿಲ್ಲೆಯ ಜೈಲಿನಲ್ಲಿ ಆದಂತಹ ಘಟನೆ ರೀ ಇದು. ಮೊದಲು ಅಲ್ಲಿ ಏನ್ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಸರಿಯಾಗಿ ಗಮನ ಕೊಡಬೇಕಾಗಿದೆ ಗೃಹ ಮಂತ್ರಿ ಆದಂತ ಪ್ರಿಯಾಂಕ್ ಖರ್ಗೆ ಅವರು. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್. ಟವೆಲ್ ಬನಿಯನ್ ಬಟ್ಟೆಯಿಂದ ಹಗ್ಗ ಹೊಸೆದು ಪರಾರಿಯಾಗಿದ್ದಾರೆ. ಗೋಡೆಗಳ ದುರಸ್ಥಿತಿ ಬಳಸುವ ಏಣಿ ನೆರವಿಂದ ಎಸ್ಕೇಪ್ ಆಗಿದ್ದಾರೆ. ಒಬ್ಬ ಕೈದಿ ಕೆಳಗೆ ಬಿದ್ದು ಕುಂಟುತ್ತಾ ಓಡುವ ದೃಶ್ಯ ವೈರಲ್ ಆಗಿದೆ. ಮಸ್ತಾನ್ ಅಲಿಯಾಸ್ ಮಶಾ ಸಾಗರ್ ಭೀಮರಾಯ್, ಕೈದಿ ಬಸಪ್ಪ ಮೇತ್ರೆ ಕಲಬುರಗಿ ಜೈಲಿನಿಂದ ಎಸ್ಕೇಪ್ ಆಗಿದ್ದಾರೆ. ಜೈಲಿನಿಂದ ಎಸ್ಕೇಪ್ ಬಳಿಕ ಹಣಕ್ಕಾಗಿ ಕೈದಿಗಳಿಂದ ರಾಬರಿ ನೋಡಿ. ರಸ್ತೆ ಮೇಲೆ ಹೋಗುವವರ ಬಳಿ ಹಣ ಕಸಿದು ಕೈದಿಗಳು ಎಸ್ಕೇಪ್. ಖರ್ಚಿಗೆ 500 ರೂಪಾಯಿ ಕಸಿದುಕೊಂಡು ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಅದೇ ಹಣದಿಂದ ಬೆಳಗ್ಗೆ ಟಿಫನ್ ಮಾಡಿ ಬೇರೆಡೆ ಮತ್ತೆ ಎಸ್ಕೇಪ್. ಓಡು ಓಡು ಅಂತ ಓಡ್ತಾ ಇದ್ದಾರೆ. ಕಲಬುರಗಿ ಜೈಲಿಗೆ ಭದ್ರತಾ ಸಿಬ್ಬಂದಿಯ ಕೊರತೆ ಇದೆಯಾ? ರಾತ್ರಿ ಪಾಳಿಯ ಭದ್ರತಾ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಕ್ರಮ ಆಗುತ್ತಾ ಇದ್ರ ಬಗ್ಗೆ? ಆ ಟೈಮಲ್ಲಿ ಯಾರು ಡ್ಯೂಟಿಯಲ್ಲಿದ್ರು? ನೈಟ್ ಡ್ಯೂಟಿ ಯಾರು ಮಾಡ್ತಾ ಇದ್ರು? ರಾತ್ರಿ ಪಾಳ್ಯದಲ್ಲಿ ಯಾರಿದ್ರು?
ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಕೈದಿಗಳೇ ಎಸ್ಕೇಪ್ ಆಗಿದ್ದಾರೆ. ಏನು ಮಾಡಿದ್ದಾರೆ ಅಂದ್ರೆ ಅಲ್ಲಿ ಇರುವಂತ ಟವೆಲ್ ಬನಿಯನ್ ಬಟ್ಟೆಯಿಂದ ಹಗ್ಗವನ್ನ ಮಾಡಿಕೊಂಡು ಅಲ್ಲಿ ಗೋಡೆಗಳ ದುರಸ್ಥಿತಿಗೆ ಬಳಸುವಂತ ಏಣಿಯ ನೆರವಿಂದ ಎಸ್ಕೇಪ್ ಆಗಿದ್ದಾರೆ. ಅಲ್ಲ, ರಾತ್ರಿ ಹೊತ್ತು ಕೈದಿಗಳು ಯಾಕೆ ಹೊರಗೆ ಬಂದಿದ್ರು? ಅಲ್ಲಿ ಆ ಏಣಿಯನ್ನ ಬಳಸ್ಕೊಂಡು ಅವರು ಅಲ್ಲಿ ಹಗ್ಗವನ್ನ ಹೊಸ್ಕೊಂಡು ಎಸ್ಕೇಪ್ ಆಗೋವರೆಗೂ ಭದ್ರತಾ ಸಿಬ್ಬಂದಿ ಏನ್ ಮಾಡ್ತಾ ಇತ್ತು? ನೈಟ್ ಡ್ಯೂಟಿಯಲ್ಲಿ ಇದ್ದಂತ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು? ಏನಾದ್ರೂ ಅವ್ರ ಸಹಕಾರದಿಂದನೇ ಆಗ್ಬಿಟ್ಟಿದ್ಯಾ ಏನೋ ಗೊತ್ತಿಲ್ಲ ನಮಗೆ. ಬಟ್ ಆ ರೀತಿಯಾದ ಅಂತ ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ. ಇಲ್ಲಿ ಟವೆಲು ಬನಿಯನ್ಗಳಿಂದ ಅಲ್ಲಿ ಹಗ್ಗವನ್ನ ಮಾಡ್ಕೊಂಡು ಅಲ್ಲಿ ಗೋಡೆಯ ದುರಸ್ಥಿತಿಗೆ ಇಟ್ಟಿರುವಂತ ಏಣಿಯನ್ನ ಬಳಸ್ಕೊಂಡು ಎಸ್ಕೇಪ್ ಆಗ್ತಾರೆ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಟೈಮ್ ಇತ್ತ ಅಲ್ಲಿ ಕೈದಿಗಳಿಗೆ ಎಸ್ಕೇಪ್ ಆಗೋದಕ್ಕೆ? ಅಷ್ಟು ಟೈಮ್ ಅನ್ನ ಕೊಟ್ಟಂತವ್ರು ಯಾರ್ರಿ? ಅದು ಯಾರ ಕಣ್ಣಿಗೂ ಬಿದ್ದಿಲ್ವಾ? ಭದ್ರತಾ ಸಿಬ್ಬಂದಿಗಳು ನೈಟ್ ಡ್ಯೂಟಿಯಲ್ಲಿ ಇದ್ದಂತಹ ಭದ್ರತಾ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು? ಇಂಥ ವ್ಯವಸ್ಥೆ ಇದೆಯಾ? ಇಂಥ ಭದ್ರತೆ ಲೋಪ ಇದೆಯಾ ಈ ಕಲಬುರಗಿ ಜಿಲ್ಲೆಯ ಜೈಲಿನಲ್ಲಿ? ನಿಜಕ್ಕೂ ಹಲವಾರು ಅನುಮಾನಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಮೂವರು, ಒಬ್ರಲ್ಲ ಇಬ್ರಲ್ಲ ಮೂವರು ಜೈಲಿಂದ ಹೊರಗೆ ಹೋದ ತಕ್ಷಣ ಮತ್ತೊಂದು ತಪ್ಪು ಮಾಡಿದ್ದಾರೆ ನೋಡಿ. ಕಳ್ಳತನ, ಲೂಟಿ. ಯಾವ ರೀತಿಯಾಗಿ ಅಂತ ಅಂದ್ರೆ ಜೈಲಿಂದ ಹೊರಗೇನೋ ಹೋದ್ರು, ತಿನ್ನೋದಕ್ಕೆ ಖರ್ಚಿಗೆ ಅಂತ ಹಣ ಬೇಕಲ್ವಾ? ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ರೋಡ್ ಸೈಡ್ ಅಲ್ಲಿ ಓಡಾಡ್ತಾ ಇದ್ದಂತ ಜನಗಳ ಹತ್ರ ಲೂಟಿಗೆ ಮುಂದಾಗಿದ್ದಾರೆ. ಈ ರೀತಿಯಾಗೆಲ್ಲ ಪ್ಲಾನ್ ಮಾಡಿಕೊಂಡು ಅಲ್ಲಿ ಎಸ್ಕೇಪ್ ಆಗಿರುವಂಥದ್ದು.